ಎಲ್ಲ ಆಲ್ರೆಡಿ ನೋಡಿರ್ತೀರ ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಮೊದಲೇ ಟೈಮ್ ಆಗೋಗಿತ್ತು, ರೆಡಿ ಟೈಮ್ ನಾವು ಹೋಗಿಲ್ಲ, ಆದರೂ ಸಿಗ್ನಲ್ ಎಲ್ಲ ಸಿಗಾಕೊಂಡು ಅದಕ್ಕೆ ನಾವು ಹೊಸದಾಗಿ ಗೌರ್ಮೆಂಟ್ ಅವ್ರು ಮಾಡಿರೋ ರೋಡ್ ಮೇಲೆ ಹೋದ್ವಿ. ಮೇಲ್ಗಡೆ ಇರಬೇಕು, ಮಧ್ಯದಲ್ಲಿ ಫ್ಲೈಓವರ್ ಇರಬೇಕು, ಕೆಳಗಡೆ ರೋಡಲ್ಲಿ ಇರಬೇಕು. ಅದು ಒಂದು ಡೈರೆಕ್ಷನ್ಸ್. ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತೆ, ರೈಲ್ ಮೇಲೆ ಹೆಲಿಕಾಪ್ಟರ್ ಅಂತೆ, ರೈಲು. ಕೊನೆಗೂ ಕಾಕೇಜಿಹಟ್ಟಿ ಬೇಸ್ಮೆಂಟ್ ಬಂದು ರೀಚ್ ಆಗಿದ್ದೀವಿ, ಪಾರ್ಕಿಂಗ್ ಮಾಡಿದ್ದೀವಿ. ಆಲ್ರೆಡಿ ಟೈಮ್ಗಿಂತ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಹೆಂಗಿದ್ದೀವಿ ಏನು ಅಂತ ಗೊತ್ತಿಲ್ಲ. ಸೊ ಇಂಟ್ರೋ ಈಗ ತಗೋತಾ ಇದ್ದೀನಿ. ಒಂದಿವೆ ಫುಲ್ ಟ್ರಾಫಿಕ್ ಇತ್ತು ಅಂತ ಇಂಟ್ರೋ ಈಗ ತಗೋಬೇಕಾಗಿದ್ದು ಬಂತು ಪರಿಸ್ಥಿತಿ. ಸೊ ಈ ಕಾಕೇಜಿಹಟ್ಟಿ ಬಂದು ಇದು 9th ಬ್ರಾಂಚು ಇನ್ ಬೆಂಗಳೂರಲ್ಲಿ. ಸೊ ನೀವು ಬಂದಿವಿ ಎಲ್ಲ ವಿಸಿಟ್ ಮಾಡಿ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಆ ಗೆಸ್ಟ್ ಯಾರು ಅಂದರೆ ಅವರೊಬ್ಬರು ಬ್ಲಾಗರ್ ಆ್ಯಂಡ್ ಎಲ್ಲ ದೇಶನ ಸುತ್ತಿ ಫುಡ್ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅವ್ರು ಯಾರು ಅಂತ ನಾನು ಹೇಳಲ್ಲ ಅನ್ನೋದೇನಿಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತೆ. ಕಾಕೇಜಿಹಟ್ಟಿ ಅಂತ ನಾವು ಬಂದಿದ್ದು ಮಾರತಹಳ್ಳಿಯಲ್ಲಿ. ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಎಲ್ಲ ವ್ಲಾಗರ್ಸ್ ಎಲ್ಲ ಬಂದ್ಬಿಟ್ಟಿದ್ರು. ಸೊ ನಾವು ಶೂಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ನಾವು ಒಂದೊಂದೇ ಬಿಟ್ಸ್ಗಳನ್ನ ಶೂಟ್ ಮಾಡ್ಕೋತಿದ್ವಿ. ನೋಡ್ಬೋದು ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಇಲ್ಲಿ ಬಂದಿರೋರೆಲ್ಲ ಎಲ್ಲ ಇನ್ಫ್ಲೂಯೆನ್ಸರ್ಸೇ. ಸೊ ನಾವು ಹೋಗಿ ಫಸ್ಟ್ ವೆಲ್ಕಮ್ ಡ್ರಿಂಕ್ನ ಕುಡ್ಕೊಂಡು, ಕಾಕೇಜಿಹಟ್ಟಿ ಬೆಂಗಳೂರಲ್ಲಿ 9th ಬ್ರಾಂಚ್ ಆಗಿ ಓಪನ್ ಆಗಿರೋದು ನಮ್ಮ ಮಾರತಹಳ್ಳಿಲಿ. ಹೇಳ್ತಾ ಗೆಸ್ಟೇ ಬಂದ್ಬಿಟ್ರು. ನೋಡಿರ್ಬೋದು ಇವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾನಟನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಫುಡ್ ವ್ಲಾಗರ್ ಬೇರೆ ಆಗಿದ್ದಾರೆ. ನೋಡ್ಬೋದು ಇವ್ರು ಬಂದ ತಕ್ಷಣ ಎಲ್ಲ ಇನ್ಫ್ಲೂಯೆನ್ಸರು ಕ್ಯಾಮ್ರಾಗಳನ್ನ ಇಟ್ಕೊಂಡು ಪಟ ಅಂತ ಫೋಟೋಸ್ಗಳು ಹೊಡ್ಕೋತಿರೋ, ವೀಡಿಯೋಸ್ಗಳು ಮಾಡ್ಕೋತಿರೋ ಅವ್ರ ಎಂಟ್ರಿನ. ಆ್ಯಂಡ್ ಇವ್ರ ಹಿಂದೆನೇ ಹೋಯ್ತಾ ಇದ್ವಿ ಎಲ್ಲ ನಾವೆಲ್ಲ. ಯಾಕಂದರೆ ಇವ್ರು ಕೊಡೋ ರಿವ್ಯೂ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಇವರು ಹಲವಾರು ದೇಶ ಸುತ್ತಿ ಅಲ್ಲಿನ ರೆಸಿಪಿಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಹೋಟೆಲಿನ ಸ್ಪೆಷಾಲಿಟಿನೇ ಇದು. 32 ಇಂಚಸ್ ಇರುತ್ತೆ ನಾನು. ಹಂಗೆ ಅದೇ ಗ್ಯಾಪಲ್ಲಿ ಇಡೀ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಲ್ಲ ಕಡೆ ಸುತ್ತಾಡಿಕೊಂಡು ಒಂದೊಂದು ಪ್ಲೇಸ್ನೂ ಬಿಡ್ದಂಗೆ ಎಲ್ಲ ಕಡೆನೂ ವೀಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆ್ಯಂಬಿಯನ್ಸ್ ಅದು ಮಸ್ತಾಗಿದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಬಂದು ಎಂಜಾಯ್ ಮಾಡೋಕ್ಕೆ ಸಾಕಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಊಟ ಮಾಡ್ಬೇಕಾದ್ರೆ ಬೋರ್ ಆಯ್ತಿರೋ ಸಾಂಗ್ನೂ ಆಡ್ತಾ ಇರ್ತಾರೆ ಇಲ್ಲಿ. ಅದನ್ನೂ ಕೇಳ್ಕೊಂಡು ಅಲ್ಲೆಲ್ಲೋ ದೂರದಲ್ಲಿ ಜನ ನಿಂತಿರೋದು ನೋಡ್ಬಿಟ್ಟು ನಾವು ಏನಪ್ಪ ಅಲ್ಲಿ ಅಷ್ಟೊಂದು ಜನ ಅವರೇ ಅಂತ ಒಳಗೋಗಿ ನೋಡಿದ್ರೆ ಆಶೀಶ್ ವಿದ್ಯಾರ್ಥಿ ಸರ್ ಫುಡ್ ರಿವ್ಯೂ ಕೊಡ್ತಿದ್ರು. ಸೊ ಎಲ್ಲರೂ ನಿಂತ್ಕೊಂಡು ನೋಡ್ತಿದ್ರು. ಅವರು ಪ್ರಿಪೇರ್ ಆಯ್ತಿದ್ದಾರೆ. ನೋಡ್ಬೋದು ಅವ್ರು ಫುಡ್ ತಿಂತ ರಿವ್ಯೂ ಕೊಟ್ಟರು. ಆಹಾ ಸಾಕಾಗಿದೆ ಅಂತಲೇ ಅವರು ರಿವ್ಯೂ ಕೊಟ್ಟಿದ್ದು ಮಾತ್ರ. ಸೊ ನೀವು ಬಂದು ಎಲ್ಲ ಟ್ರೈ ಮಾಡಿ. ಆ್ಯಂಡ್ ಬಫೆ ಸಿಸ್ಟಮಲ್ಲೂ ಅಷ್ಟೇ ನಾವು ಎಲ್ಲರೂ ಊಟಕ್ಕೆ ಹೋದ್ವಿ. ಮಸ್ತಾಗಿತ್ತು, ನಮಗೂ ಟೇಸ್ಟ್ ಸಕ್ಕತ್ತಾಗಿತ್ತು. ಸೊ ಇನ್ಯಾಕೆ ತಡ, ಬೇಗ ಬಂದು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲೊಕೇಶನ್ಸ್ ಇರುತ್ತೆ. ನೀವು ಈ ರೆಸ್ಟೋರೆಂಟಲ್ಲಿ ಬಂದು ಫುಡ್ನ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬ್ ಆಗಿ. ನನ್ನ ಇನ್ಸ್ಟಾ ಐಡಿನೂ ಇರುತ್ತೆ, ಫೇಸ್ಬುಕ್ ಐಡಿನೂ ಇರುತ್ತೆ. 2 ಕಡೆನೂ ಫಾಲೋ ಮಾಡಿ.